80 ಇಯರ್ಸ್. ಆದರೆ ಇಂಡಿಯಾ ಇಂಡಿಪೆಂಡೆಂಟ್ ಆದಮೇಲೆ ಏನೆಲ್ಲ ಚೇಂಜ್ ಆಯಿತು ಅಂತ ಗೊತ್ತಾ? ಇದು ಜಸ್ಟ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅಲ್ಲ, ಇದು 80 ಇಯರ್ಸ್ ಆಫ್ ಇಂಡಿಯಾಸ್ ಜರ್ನಿ. 1947 ಇಂಡಿಯಾ ಇಂಡಿಪೆಂಡೆಂಟ್ ಆದಾಗ ನಮ್ಮ ಮುಂದೆ ಪಾವರ್ಟಿ, ಇಲ್ಲಿಟ್ರಸಿ, ಪಾರ್ಟಿಷನ್ ಹಲವಾರು ಚಾಲೆಂಜಸ್ ಇತ್ತು. ಬಟ್ ಇಂಡಿಯಾ ಡಿಡ್ ನಾಟ್ ಸ್ಟಾಪ್. 1950 ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ಏನು ಕರಿತೀವಿ ಅದು ಜಾರಿಗೆ ಬಂತು. 1960-70 ಅಗ್ರಿಕಲ್ಚರ್ ಅಂದರೆ ಇಂಡಿಯಾ ಸ್ಲೋಲಿ ವರ್ಕ್ಡ್ ಟುವರ್ಡ್ಸ್ ಫುಡ್ ಸೆಕ್ಯೂರಿಟೀಸ್. 1991 ಆರ್ಥಿಕ ಸುಧಾರಣೆ ಅಥವಾ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಏನು ಕರಿತೀವಿ ಭಾರತದ ಅಭಿವೃದ್ಧಿಯ ದಿಕ್ಕನ್ನೇ ಬದಲಾಯಿಸಿತು. ಟುಡೇ ಟೆಕ್ನಾಲಜಿ ಅಂದರೆ UPI ಇಂದ ಹಿಡಿದು ಸ್ಪೇಸ್ ಮಿಷನ್ವರೆಗೂ ಇಂಡಿಯಾ ಇಸ್ ಬಿಲ್ಡಿಂಗ್ ಇಟ್ಸ್ ಓನ್ ಐಡೆಂಟಿಟಿ ಗ್ಲೋಬಲಿ. ನಾವು ಜೆನ್ಸಿ, ನಮಗೆ ಇಂಡಿಪೆಂಡೆನ್ಸ್ ಡೇ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಓದೋ ಒಂದು ಚಾಪ್ಟರ್ ಅನಿಸ್ಬೋದು. ಬಟ್ ಇಮ್ಯಾಜಿನ್, ನಮ್ಮ ಪೇರೆಂಟ್ಸಿನ ಜನ್ರೇಷನ್ ನೋಡಿದಂತಹ ಇಂಡಿಯಾ ಮತ್ತು ನಾವು ನೋಡ್ತಾ ಇರೋಂತಹ ಇಂಡಿಯಾ ಎರಡೂ ಒಂದೇ ಕಂಟ್ರಿ, ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜರ್ನಿ. 80 ಇಯರ್ಸ್ ಎಗೋ ನಮಗೆ ಫ್ರೀಡಮ್ ಅನ್ನೋದು ಡ್ರೀಮ್ ಆಗಿತ್ತು, ಬಟ್ ಟುಡೇ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಇಂಡಿಯಾಸ್ ನೆಕ್ಸ್ಟ್ ಚಾಪ್ಟರ್ ಈಸ್ ಲಿಟ್ರಲಿ ಇನ್ ಆರ್ ಹ್ಯಾಂಡ್ಸ್. ಹ್ಯಾಪಿ 80th ಇಂಡಿಪೆಂಡೆನ್ಸ್ ಡೇ ಟು ಆಲ್. ಇದೇ ಥರ ಇನ್ಫಾರ್ಮೇಷನ್ಗೆ ಫಾಲೋ ಮಾಡ್ಕೊಳ್ಳಿ.